Hello students, as usual, second PC mathematics related important questions ಅನ್ನು GF Maths ಬರೀ ಸೆಂಡ್ ಮಾಡ್ತಾ ಇದ್ದೇನೆ. ಈಗ ಇಂಟಿಗ್ರೇಷನ್ಸಲ್ಲಿ ಹಾರ್ಡ್ ಕ್ವಶನ್ಸ್ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ವೆದರ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಹಾರ್ಡ್ ಕ್ವಶನ್ಸ್ ಅಂತ ಈ ವರ್ಷದಿಂದ ಕೇಳ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ಥಿಂಕ್ ಮಾಡಿ ಕ್ವಶನ್ಗೆ ಆನ್ಸರನ್ನು ಮಾಡ್ತಕ್ಕಂಥ ಕ್ವಶನ್ಸ್ಗೆ ನಾವು ಹಾರ್ಡ್ ಕ್ವಶನ್ಸ್ ಅಂತ ಕರಿತೀವಿ. ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವು ಫಾರ್ಮುಲಾಗಳನ್ನು ಅಪ್ಲೈ ಮಾಡಿಕೊಂಡು ಥಿಂಕ್ ಮಾಡಿ ಆ ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ಅವನ್ನ ನಾವು ಹಾರ್ಡ್ ಕ್ವಶನ್ಸ್ ಅಂತ ಕರಿತೀವಿ. ಈಗ ನಾನು ಇಂಟಿಗ್ರೇಷನ್ಸ್ಗೆ ಒಂದು ಇಂಪಾರ್ಟೆಂಟ್ ಹಾರ್ಡ್ ಕ್ವಶನ್ಸನ್ನು ತೊಗೊತೇನೆ. ನೋಡಿ, ನಾನು ತೊಗೊಂಡು ಹಾರ್ಡ್ ಕ್ವಶನ್ಸಲ್ಲಿ ನಂಬರ್ ಆಫ್ ಫಾರ್ಮುಲಾಗಳನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಡೆಫಿನೆಟ್ ಇಂಟಿಗ್ರೇಷನ್ ಥಿಯರಮ್ಸಲ್ಲಿ ಒಟ್ಟು 7 ಥಿಯರಮಲ್ಲಿ 4 ಇಂಪಾರ್ಟೆಂಟ್ ಥಿಯರಮ್ಸ್ ಇರುತ್ತೆ. ಈಗ ನಾನು ತಗೊಳ್ಳೋ ಪ್ರಾಬ್ಲಮ್ಸ್ಗೆ 3 ಥಿಯರಮನ್ನು ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್. 4 ಥಿಯರಮ್ ಇರುತ್ತೆ. ಆ 4 ಥಿಯರಮಲ್ಲಿ 3 ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತ ಹಾರ್ಡ್ ಕ್ವಶನ್ಸು ಇಂಟಿಗ್ರೇಷನ್ಸ್ ತೊಗೊಳ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. evaluate or to find integration of 0 to pi by 2 log of sin x into dx. ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಕಂಪಲ್ಸರಿ ವರ್ಕೌಟ್ ಮಾಡಲೇಬೇಕು. 0 to pi by 2 log of sin x into dx. ನೀವು ನೆಕ್ಸ್ಟ್ ಟ್ರೈ ಮಾಡಿ 0 to pi by 2 log of cos x into dx ನೀವೇ ಟ್ರೈ ಮಾಡಿ. ನಾವು ಈ ಫಂಕ್ಷನ್ ಅನ್ನು ಟೇಕನ್ ಆಸ್ I is equal to 0 to pi by 2 log of sin x into dx, call it as 1. ಇದನ್ನ ಎಕ್ಸ್ಪ್ರೆಷನ್ 1 ಅಂತ ಕರೀತೇನೆ. ಬೈ ಯೂಸಿಂಗ್ ಪ್ರಾಪರ್ಟಿ, ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಪ್ರಾಪರ್ಟಿ 0 to a f of x into dx. ಇದನ್ನು ಒಟ್ಟು 4 ಪ್ರಾಪರ್ಟಿನಲ್ಲಿ ದಿಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಾಪರ್ಟಿ. 0 to a f of x into dx is equal to 0 to a f of upper limit minus x, which is upper limit here, a upper limit minus x into dx. RHS ತಗೊಂಡು LHS ಅನ್ನು ಪ್ರೂವ್ ಮಾಡ್ತೀನಿ ನಾವು. ವೆರಿ ಇಂಪಾರ್ಟೆಂಟ್ ಥಿಯರಮ್. ಈಗ ನಾನು ಅಪಾಯಿಂಟ್ ದಿಸ್ ಪ್ರಾಪರ್ಟಿ ಅಪ್ಪರ್ ಲಿಮಿಟ್ pi by 2 ಇದೆ. ಇನ್ ದ ಪ್ಲೇಸ್ ಆಫ್ x ಅಪ್ಪರ್ ಲಿಮಿಟ್ ಮೈನಸ್ x is equal to pi by 2 minus x. ಈ ಪ್ರಾಪರ್ಟಿನೂ ಯೂಸ್ ಮಾಡಿದ್ದೀನಿ. I is equal to 0 to pi by 2 log of sin of here sin of pi by 2 minus x is equal to what? Other angle. Sin of 90 minus theta is equal to cos theta. 90 minus theta is first quadrant. First quadrant is cos is positive. Now co-ratio sin of pi by 2 minus x is equal to cos x. Log of, according to this property, sin of pi by 2 minus x is equal to cos x into dx. Call it as 2. Adding 1 and 2. Here I plus I, f side 2i is equal to same limit 0 to pi by 2. This is f of x, g of x, f of x plus g of x with same limits to same variable 0 to pi by 2 log of sin x plus log of cos x into dx. ಇವೆರಡನ್ನು ಆ್ಯಡ್ ಮಾಡಿದ್ದೇನೆ. ಲಿಮಿಟ್ ಸೇಮ್ ಇದೆ, ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ 0 to pi by 2. ಡಿಫ್ರೆಂಟ್ ಲಿಮಿಟ್ಸ್ ಇದ್ದರೆ ನಾವು ಈ ಥರ ಆ್ಯಡ್ ಒಂದೇ ಇಂಟಿಗ್ರಲ್ ಬರೆಯಕ್ಕೆ ಬರಲ್ಲ. ಇವೆರಡು ಫಂಕ್ಷನ್ ಡಿಫ್ರೆಂಟ್ ಇದೆ, ಬಟ್ ಲಿಮಿಟ್ ಸೇಮ್ ಇರೋದ್ರಿಂದ ಒಂದು ಇಂಟಿಗ್ರಲ್ ಬರೆದಿದ್ದೇನೆ 0 to pi by 2 ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್. ಎರಡು ಲಿಮಿಟ್ ಸೇಮ್ ಇರಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ನೋ ದಟ್ ವಾಟ್ ಇಸ್ ದ ಫಾರ್ಮುಲಾ ಆಫ್ log m plus log n. Sum of logarithmic numbers is always equal to product of logarithmic numbers.
log m into n. Here this is treated as m, here treated as n log m plus log n. 2I is equal to 0 to pi by 2 log of sin x into cos x into dx. Here sin x into cos x. ನಾವು ಪ್ರೀವಿಯಸ್ಲಿ ಅಬ್ಸರ್ವ್ ಮಾಡಿದ್ವಿ, ಗೊತ್ತಾಗುತ್ತೆ. ವೇರ್ sin x into cos x, ನೋಡಿ ಎಲ್ಲೇ sin x into cos x ಅಂತ ಬರುತ್ತೆ. To make the formula form 2 sin x into cos x divided by 2. 2 to get cancelled, we get remaining function. 2 sin x into cos x is nothing but what? Sin 2x divided by 2. Here sin x into cos x, to make the formula form 2I is equal to 0 to pi by 2 log of sin 2x divided by 2 into dx. Here denominator 2 can be written as 1 by 2 into sin 2x. Sin 2x by 2 ಅಂದ್ರೆ ಬಂದೆ, 1 by 2 into sin 2x ಅಂದ್ರೆ ಬಂದೆ. Here by using log m into n formula, log m into n is equal to log m plus log n. Log m into n is equal to log m plus log n. ಇಲ್ಲೇ ಇದೆ. Sum is equal to product, product is equal to sum. Here log 1 by 2 treat as m into n, m into n log m 0 to pi by 2 plus 0 to pi by 2 log of sin 2x into dx. Log m plus log n split ಮಾಡಿ. Here 2I is equal to 1 by 2, log 1 by 2 is a constant. Log 1 by 2 is a constant. Integration 0 to pi by 2 1 into dx. Log 1 by 2 outside ತಗೊಂಡಿದ್ದೇನೆ constant place of 1 into dx. Here dx plus how to integration of log of sin 2x into dx by using substitution method. Put here, put ಇದು ಬರೀತೇನೆ, put 2x is equal to t, 2x is equal to t. Indefinite ಅಲ್ಲಿ ಯಾವಾಗಲೂ ಅಷ್ಟೇ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕಾದ್ರೆ ಲಿಮಿಟ್ಸ್ ಅನ್ನು ಚೇಂಜ್ ಮಾಡಬೇಕು. 2x is equal to t, lower limit x is equal to 0, x is equal to 0, t is equal to 0, t is equal to 0. Upper limit x is equal to pi by 2, 2 to get cancelled, x is equal to pi by 2, x is equal to pi by 2, 2 to get cancelled, t is equal to how much? Pi. T is equal to pi. Differentiation, t is a function of x, dt by dx, dt by dx is equal to 2. dt is equal to what? dt by 2 is equal to dx. dt by 2 is equal to dx. dt by 2 is equal to dx. ಈ 2 ಇದೆಯಲ್ಲ, ಇದನ್ನ dt ಡಿನೋಮಿನೇಟರ್ ಬರೀತೀರಿ, dx ಅನ್ನು ಕ್ರಾಸ್ ಮಾಡಿದ್ವಿ. ಇಷ್ಟು ರಿಸಲ್ಟ್ಸ್ ಅನ್ನು ತಗೊಂಡೋಗಿ ಫಂಕ್ಷನ್ ಸಪೋರ್ಟ್ ಮಾಡ್ತೀವಿ. ಇದಕ್ಕೆ 0 ಕೊಟ್ಟಾಗ x is equal to 0 ಕೊಟ್ಟಾಗ t is equal to 0, x is equal to pi by 2 ಕೊಟ್ಟಾಗ t is equal to pi. log sin 2x is equal to what? T. dx is equal to what? dt by 2. dt by 2, 1 by 2 ಬರ್ತದೆ ಕಾನ್ಸ್ಟೆಂಟ್. 2I is equal to log 1 by 2. What is the integration of 1? X from 0 to pi by 2 plus 1 by 2 into, ನೋಡಿ ಇದು ಅಬ್ಸರ್ವ್ ಮಾಡಿ, 0 to pi ಇದೆ, ಥಿಯರಮ್ ಇದೆ ಒಂದು ವೆರಿ ಇಂಪಾರ್ಟೆಂಟ್ ಥಿಯರಮ್. 0 to a ಅಥವಾ 0 to 2a f of x into dx, very important theorem. 0 to 2a f of x into dx is equal to 2 times of 0 to a f of x into dx. ಇಲ್ಲಿ 2a ಇದ್ರೆ half of this, ಇಲ್ಲಿ 2a ಇದ್ರೆ half of 2a, 2 to get cancelled we get a. Here 0 to pi ಈ ಥಿಯರಮ್ ಅಪ್ಲೈ ಮಾಡ್ತೀನಿ ನಾನು.
ಹಾಫ್ ಆಫ್ ಪೈ ಅಂದರೆ ಏನಾಗುತ್ತೆ ಪೈ ಬೈ 2. ಅಕಾರ್ಡಿಂಗ್ ಟು ದಿಸ್ ಪ್ರಾಪರ್ಟಿ 0 to pi by 2, how many times are 2 times are log of sin t into dt. 2 to get cancelled. Observe ಮಾಡಿ. According to definite integral, first theorem, in a definite integral, given variable changes to any another variable, the value of the definite does not change. Integration a to b f of x into dx equal to f of y into dy. Integration of a to b f of x into dx equal to f of z into dz. A to b f of x into dx equal to f of t into dt. A to b f of x into dx equal to f of p into dp. Integration of a to b f of minus x into dx equal to a to b f of minus z into dz. Total ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈಗ ನಾನು, ಅದರ ಅರ್ಥ ಏನು? ಇನ್ ಎ ಡೆಫಿನೆಟ್ ಇಂಟೆಗ್ರಲ್ given variable changes to any other variable, the value of the definite integral does not change. 0 to pi by 2 log of sin t into dt ಅಂದ್ರೆ ಒಂದೇ, 0 to pi by 2 log of sin x into dx ಅಂದ್ರೆ ಒಂದೇ, 0 to pi by 2 log of sin z into dz ಅಂದ್ರೆ ಒಂದೇ. ಈಗ log of sin x into dx, ಇದು ನನ್ನ log of sin x into dx ಅಂತ ಬರೆಯಬಹುದು. a given function, this is I, this goes to what? I. Here plus I left ಬಂದ್ರೆ 2I minus I is equal to log 1 by 2 into apply the limit, upper limit minus of lower limit, upper limit pi by 2 minus 0. Here left ಬಂದಿದೆ minus I. 2I minus I is nothing but 1. 2I minus I is nothing but I is equal to pi by 2 minus 0 is nothing but pi by 2. Log 1 by 2. This is the answer. I is equal to pi by 2 into log of 1 by 2 is the answer. ಇನ್ನೊಂದು ಆನ್ಸರ್ ಇರ್ಬೋದು ಅದಕ್ಕೆ, pi by 2 minus pi by 2 into log 2 minus pi by 2 into log 2. How sir? Log of 1 by 2 is always equal to log of 2 power minus 1. Log m to the power of n formula is equal to n log m. Minus 1 take out, minus 1 into log 2. Minus 1 is nothing but minus log 2. Right. Log of 1 by 2 is nothing but what? Minus log 2. Minus log 2. Pi by 2 logarithm pi by 2. Here pi by 2 to log of 1 by 2 is the answer, and also minus pi log 2 by 2. Minus pi by 2 into log 2 or minus pi log 2 divided by 2 is also answer. Okay? What is it? Hard questions? 100% hard questions. ಈ ಥರ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ ನೀವು ಸೆಕೆಂಡ್ ಪಿ ಸಿ ಇಡೀ ಮ್ಯಾಥಮೆಟಿಕ್ಸ್ ನಿನ್ನ ಮೈಂಡಲ್ಲಿ ಬಂದ್ಬಿಡುತ್ತೆ. ನಾನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಸ್ಟೂಡೆಂಟ್ಸ್ಗೆ ಈ ಥರ ಹಾರ್ಡ್ ಕ್ವಶನ್ಸನ್ನು ಮಾಡಿದಾಗ ಸಿಂಪಲ್ಗಿರೋ ಕ್ವಶನ್ಸು ಡಿಫ್ರೆಂಟು ಮತ್ತು ಡಿಫಿಕಲ್ಟ್ ಅನ್ಸೋದೇ ಇಲ್ಲ. ಡಿಫಿಕಲ್ಟ್ ಅನಿಸ್ಬಾರ್ದು. ಯಾವಾಗ ಡಿಫಿಕಲ್ಟು ಅನಿಸಲ್ಲ ಅಂದರೆ ಈ ಥರ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು, ಧೈರ್ಯ ಮಾಡಬೇಕು, ಆವಾಗ ಮಾತ್ರ ನಿಮಗೆ ಮ್ಯಾಥಮೆಟಿಕ್ಸ್ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾನೆ. ದಯವಿಟ್ಟು ಪದೇ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತಾನೆ, ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ, ಹೇಳಿದ್ದೇ ಹೇಳ್ತಾರೆ ಅಂತ ಅಂದರೂ ಚಿಂತೆ ಇಲ್ಲ. ನನ್ನ ಉದ್ದೇಶ ಪ್ರತಿಯೊಂದು ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಬೇಕು, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು, ಎಕ್ಸಾಮಿನೇಷನಲ್ಲಿ ಭಯ ಇರಬಾರ್ದು, ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು ಮತ್ತು ಸ್ಕೋರ್ ಆಗಬೇಕು, 80ಗೆ 80 ತೆಗಿಬೇಕು. ಇಂಜಿನಿಯರಿಂಗ್ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಮ್ಯಾಥಮೆಟಿಕ್ಸ್. ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥ ಸ್ಟೂಡೆಂಟ್ಸು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಅರ್ಥವಾಗಿದೆ ಅಂದರೆ ಬೇರೆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಈಗ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಅವರು ಅಟ್ಲೀಸ್ಟ್ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಅವೇರ್ನೆಸ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಇನ್ಸ್ಪಿರೇಷನ್ ಆಗ್ತಾರೆ. ಅದು ನೀವು ಸ್ಟೂಡೆಂಟ್ಸಿಂದನೇ ಸಾಧ್ಯ. ಓಕೆ, ಎದುರಿಸ್ಬಾರ್ದು ಸ್ಟೂಡೆಂಟ್ಸ್ಗೆ, ಮ್ಯಾಥಮೆಟಿಕ್ಸು ವೆರಿ ಡಿಫಿಕಲ್ಟ್, ಅಯ್ಯೋ ಅರ್ಥವೇ ಆಗೋದಿಲ್ಲ ಅಂತ ಹುಡುಗರಿಗೆ ಎದುರಿಸ್ಬಾರ್ದು. ಯಾವಾಗಲೂ ಮ್ಯಾಥಮೆಟಿಕ್ಸನ್ನು ಈಸಿಯಾಗಿ ತೊಗೊಬೇಕು, ಈಸಿ ಮಾಡ್ಕೊಬೇಕು. ನೀವು ಯಾವಾಗ ಈಸಿ ತಗೊಂತೀರಿ ಈಸಿ ಆಗುತ್ತೆ. ನೀನು ಪ್ರಾಬ್ಲಮ್ಸ್ ನೋಡಿದ ತಕ್ಷಣ ಟಫ್ ಅಂದ್ಕೊಂಡ್ರೆ
ಟಫ್ ಅಂದ್ಕೊಂಬಾರ್ದು. ಒಂದು 2 ಟೈಮ್ಸ್ 3 ಟೈಮ್ಸ್ ವಿಡಿಯೋಗಳನ್ನು ನೋಡ್ಬೇಕು ನೀವು. ಒಂದು ಸಲ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗಲ್ಲ, ಒಂದು 3-4 ಸಲ ವಿಡಿಯೋ ನೋಡಬೇಕು, ಒಂದು ಸಲ ಬರೀಬೇಕು. ಓಕೆ, ಬರೆದಾದ್ಮೇಲೆ ಅರ್ಥ ಮಾಡ್ಕೊಬೇಕು ಅದನ್ನು, ಯಾವ ಫಾರ್ಮುಲಾ ಅಪ್ಲೈ ಮಾಡಿದ್ದಾರೆ, ಎಲ್ಲೆಲ್ಲಿ ಯಾವ ಸ್ಟೆಪ್ಸ್ ಬರೆದಿದ್ದಾರೆ. ವಿಡಿಯೋಗಳನ್ನು ಸುಮ್ಮನೆ ನೋಡ್ಬಿಟ್ಟು ಈ ಥರ ಮಾಡಿದ್ರೆ ಅರ್ಥ, ಮ್ಯಾಥಮೆಟಿಕ್ಸೇ ಡಿಫಿಕಲ್ಟು ಅನ್ಕೊಂತೀನಿ. ಓಕೆ, ಅದರಲ್ಲೂ ಕ್ಲಾಸ್ ರೂಮಲ್ಲಿ ಲೈವ್ ಮಾಡಬೇಕಾದ್ರೆ ಡಿಫಿಕಲ್ಟು. ಇನ್ನು ಯೂಟ್ಯೂಬಲ್ಲಿ ಮಾಡಬೇಕಾದ್ರೆ ಆಟೋಮೆಟಿಕಲಿ ಏನು ಮಾಡ್ತೀರಿ, ಅಯ್ಯೋ ಇದು ಅರ್ಥ ಆಗಲ್ಲಪ್ಪ, ಅಯ್ಯೋ ಈ ಥರ. ಇದು ಮ್ಯಾನರಿಸಮ್, ಅದು ಸ್ಟೂಡೆಂಟ್ಸ್ ಮ್ಯಾನರಿಸಮ್. ವಿಡಿಯೋ ನೋಡಿಬಿಟ್ರೆ ಎಷ್ಟೋ ಜನ ನಿದ್ದೆ ಬಂದುಬಿಡುತ್ತೆ. ವಿಡಿಯೋ ನೋಡ್ತಾ ಇರ್ತೀರಿ, ಅರ್ಥವಾಗಲ್ಲ, ಹಿಂಗೆ ನೋಡ್ತಾ ಹಿಂಗೆ ನಿದ್ದೆ ಮಾಡಿಬಿಡ್ತೀರಿ. ಓಕೆ, ಮ್ಯಾಥಮೆಟಿಕ್ಸ್ ನೇಚರೇ ಅದು. ಅರ್ಥವಾಗಿಲ್ವೋ ಒಳ್ಳೆ ನಿದ್ದೆ ಬಂದುಬಿಡುತ್ತೆ, ಅರ್ಥವಾಯ್ತಾ ಇಂಟ್ರೆಸ್ಟ್ ಆಗುತ್ತೆ. ಯಾರಿಗೆ ಮ್ಯಾಥಮೆಟಿಕ್ಸ್ ಅರ್ಥವಾಗುತ್ತೆ ಇನ್ನೂ ವಿಡಿಯೋ ನೋಡಬೇಕು ಅನಿಸ್ತಾ ಇರುತ್ತೆ. ಯಾವಾಗ ಅರ್ಥವಾಗೋದಿಲ್ಲ ನಾವು ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್, ಇನ್ನು ನಮ್ಮ ವಿಡಿಯೋ ಹೆಂಗೆ ಇಷ್ಟ ಆಗುತ್ತೆ? ನಾವೇ ಇಷ್ಟ ಆಗೋದ ಮೇಲೆ ನಾವು ಕಳಿಸೋ ವಿಡಿಯೋ ಅಂತೂ ಇಷ್ಟನೇ ಆಗುತ್ತೆ. ಫಸ್ಟು ನಾವು ಇಷ್ಟ ಆಗಬೇಕು, ಆಮೇಲೆ ಮ್ಯಾಥಮೆಟಿಕ್ಸ್ ಇಷ್ಟ ಆಗುತ್ತೆ, ಆಮೇಲೆ ವಿಡಿಯೋ ನಾವು ಕಳಿಸ್ತಕ್ಕಂಥ ವಿಡಿಯೋನೂ ಇಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆರ್ಟ್ ಕ್ವಶನ್ಸನ್ನು ರಿಮೈನಿಂಗ್ ಪ್ರತಿಯೊಂದು ಚಾಪ್ಟರ್ದು ಆಲ್ರೆಡಿ ಕಳಿಸಿದ್ದೀನಿ ನಾನು. ಯಾವ ಚಾಪ್ಟರ್ದು ನಾನು ಬ್ಲ್ಯಾಂಕ್ ಉಳಿಸ್ಕೊಂಡಿಲ್ಲ, ಇನ್ಕ್ಲೂಡಿಂಗ್ MCQ. ಅದು ಎಕ್ಸ್ಪ್ಲನೇಷನ್ ಕೊಟ್ಟು ಎಲ್ಲ ವಿಡಿಯೋಗಳನ್ನು ಆರ್ಡ್ರ್ ನೋಡಬೇಕು ನೀವು. ಓಕೆ, ನಾನಲ್ಲಿ ಸೆಕೆಂಡ್ PC ಮಾಡಲ್ ಪೇಪರ್ ಅಂತ ಟೈಟ್ಲ್ ಕೊಟ್ಟು ಅದರ ಅಂಡರಲ್ಲಿ ನಾನು ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಕಳಿಸ್ತಾ ಇದ್ದೀನಿ. ಆ ಥರ ವಿಡಿಯೋ ನೋಡ್ಬೇಕು ನೀವು. ಹೆಂಗಂದರೆ ಎರಾಟಿಕ್ಕಾಗಿ ಸ್ಕಿಪ್ಪಾಗಿ ವಿಡಿಯೋ ನೋಡಿದಾಗ ಯಾವುದೇ ಕಾರಣಕ್ಕೂ ಅರ್ಥವಾಗಲ್ಲ. ಓಕೆ, ಆರ್ಡ್ರ್ ನೋಡ್ತಾ ಹೋಗಬೇಕು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸೇ ನೋಡಬೇಕು. ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಆ ಚಾಪ್ಟರ್ದೇ ಒಂದು ಕಡೆ ನೋಟ್ ಮಾಡ್ಕೊಬೇಕು. ಮೆಟ್ರಿಸಿಸ್ ಅದರದ್ದೇ ಒಂದು ಕಡೆ ನೋಟ್ ಮಾಡ್ಕೊಬೇಕು. ಡಿಟರ್ಮಿನೆಂಟ್ಸ್ ಅದನ್ನೇ ಒಂದು ಕಡೆ ನೋಟ್ ಮಾಡ್ಕೊಬೇಕು. ಓಕೆ, ಕಂಟಿನ್ಯೂಸ್ ಫಂಕ್ಷನ್ಸ್ ಅದರಲ್ಲಿ K ವ್ಯಾಲ್ಯೂ ಕಂಡುಹಿಡಿಯೋದು, ಫೈಂಡ್ ಆಲ್ ದ ಪಾಯಿಂಟ್ಸ್ ಡಿಸ್ಕಂಟಿನ್ಯೂಟಿ ಅದೇ ಒಂದು ಕಡೆ ಸಪ್ರೇಟ್ ಮಾಡ್ಕೊಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ A and B ಸೊ ದಟ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಆ ಥರದ್ದೇ ಒಂದು ಕಡೆ ಪ್ರಾಬ್ಲಮ್ ಸಪ್ರೇಟ್ ಮಾಡ್ಕೊಬೇಕು. ವೆದರ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್ ಅದರದ್ದೇ ಒಂದು ಕಡೆ ಸಪ್ರೇಟ್ ಮಾಡ್ಕೊಬೇಕು. ಓಕೆ, ಫೈಂಡ್ ವಾಟ್ ದ ರಿಲೇಷನ್ ಬಿಟ್ವೀನ್ A and B ಅದೇ ಒಂದು ಕಡೆ ಸಪ್ರೇಟ್ ಮಾಡ್ಕೊಬೇಕು. ಕಂಪಲ್ಸರಿ ಕ್ವಶನ್ಸ್ ಅವೆಲ್ಲ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನಿಗೆ ಬಂದರೆ ಪ್ರಾಡಕ್ಟ್ ರೂಲ್ ಚೆನ್ನಾಗಿ ಗೊತ್ತಿರಬೇಕು, ಚೈನ್ ರೂಲ್ ಚೆನ್ನಾಗಿ ಗೊತ್ತಿರಬೇಕು, log x √(x) ಪವರು ವೇರಿಯಬಲ್ಲು ಬೇಸು ವೇರಿಯಬಲ್ ಇರ್ತಕ್ಕಂಥ ಫಂಕ್ಷನ್ಸು, ಮತ್ತು ಇಂಪ್ಲಿಸಿಟ್ ಫಂಕ್ಷನ್ಸು x² + 2xy + y² = 6 ಆ ಥರ ಪ್ರಾಬ್ಲಮ್ಸ್ ವರ್ಕ್ ಮಾಡಬೇಕು. ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸು ನಂಬರ್ ಆಫ್ ಪ್ರಾಬ್ಲಮ್ಸ್. ಇಫ್ y = sin 1 of 2x × √(1 - x²) ಫೈಂಡ್ dy/dx. If y = tan 1 of √(1 + x² - 1/x) ಫೈಂಡ್ dy/dx. ಈ ಥರ ಪ್ರಾಬ್ಲಮ್ಸ್ಗಳು ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಸೆಂಡ್ ಮಾಡಿದ್ದಾನೆ. ವರ್ಕೌಟ್ ಮಾಡಿ, ವಿಡಿಯೋಗಳನ್ನು ನೋಡಿ, ನಿಧಾನಕ್ಕೆ ನೋಡಿ, ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು.